ಯಾರು ಕಾಡತ್ತಿಲ್ಲ ಲೇವ ಎಲ್ಲೋಗ್ಯಾರನೆ ಒಂದ್ ಕಡೆ ಇರಂಗಿಲ್ಲ ನೋಡಿವ್ರು ಯಾರು. ಏ ಜಯ ಒಂದ್ ಕಪ್ ಕಾಪಿ ತಗೊಂಬಾರೆ ಅವ್ವ. ಏನಾದ್ ಬೇ ನಿಮ್ಮ ಎಲ್ಲೋಗ್ಯಾಳವ ಇಷ್ಟು ತರ ಕಾಪಿನ ಕೊಟ್ಟಿಲ್ಲ ನನಗ ತಂದೆ ಎತ್ತಿ ಬಿಟ್ಟಿತ್ತ ಕಡೆ. ಅಂಗಡಿಗೆ ಹೋಗಿಲ್ಲ ನಾವು ಆಗಲೇ ನಿಂಗೆ ಹೇಳೋದ್ರಲ್ಲ ಮರ್ತೇನೆ. ಏ ನನ್ನ ತಲೆಗೆ ಇಷ್ಟು ಬೆಂಕಿ ಹಾಕ್ಲಿ ನೆನಪೇ ಇರಂಗಿಲ್ಲ ಏನ್ ಮಾಡ್ಬೇಕು ಬಿಡವ ಆ ಕಡೆ. ಅಲ್ಲಿ ಬೇ ಈಗ ಮರ್ಯಾಗ್ತ್ಯಾ ನೀ ಎಲ್ಲಾನು ಮತ್ತೇನ್ಲೆ ಬರ್ತಾ ಬರ್ತಾ ವಯಸ್ಸು ನನಗ. ಏ ಈಗ 17 ತುಂಬಿ 19 ಚಾಲು ಅದಾವ ನಿನಗ ಆಗೇ ವಯಸ್ಸಾತ ಸುಬ್ಬಿ. 63 ಮುಗ್ಯಾಗ ಬಂತ ನನಗೆ ಮತ್ತೆ ಈಗ 18 ತುಂಬಿ 19 ಅಂತ. ಬೇ ನಿನ್ ತಲೆಗೆ ಕಪ್ಪು ಬಣ್ಣ ಹಾಕಿ ನಿಂದ್ರಿಸಿ ಬಿಟ್ರೆ ಮತ್ತೆ ಇನ್ನೊಂದು ಮದಿ ಮಾಡ್ಬೋದು ನಿನಗೆ. ಹೇ ನಾನು ನಿನ್ನ ವಯಸ್ಸೊಳಗಿದ್ದಾಗ ನನ್ನ ಹಿಂದೆ ಎಷ್ಟು ಜನ ಬಿದ್ದಿರು ಗೊತ್ತೇನೆ. ನಾನು ಹೋಗೋಗಿ ನಿಮ್ಮ ಅಜ್ಜಿಗೆ ಬಿದ್ದೆ ಮುದೇವಿಗೆ. ಅಜ್ಜಿಗೇನು ಕಮ್ಮಿ ಆಗಿದ್ದು ಬಿಡ್ಬೇ. ಅಜ್ಜ ಹೀರೋ ಇದ್ದಂಗ ಅದಾನೆ. ಅದಕ್ಕ ಅಲ್ಲ ಮತ್ತೆ ಮದುವೆ ಮಾಡ್ಕೊಂಡಿದ್ದು. ಹಂಗಂದ್ರೆ ನಿಮ್ದು ಲವ್ ಮ್ಯಾರೇಜೇನೆ. ನಮಗೆ ಲವ್ ಪವು ಗೊತ್ತಿಲ್ವಾ. ನಿಮ್ಮ ಅಜ್ಜ ನಾನು ನೋಡಕ್ ಬಂದಿದ್ದ. ನೋಡಿದ ತಕ್ಷಣ ಅವನಿಗೆ ನಾನು ಇಷ್ಟ ಆಗಿಬಿಟ್ಟೆ. ಇಷ್ಟ ಆಗಿದ ತಕ್ಷಣ ನಮ್ಮ ಕಡೆ ಮತ್ತೆ ಮದುವೆ ಮಾಡ್ಬಿಡ್ತಾರಲ್ಲ, ಮದುವೆ ಮಾಡ್ಕೊಂಡು ಸೀದಾ ಇಲ್ಲಿಗೆ ಬಂದೇನೆ. ಆವಾಗ ನಿಮ್ಮ ಅಜ್ಜಿಗೆ ನನ್ನ ಮ್ಯಾಗ ಮತ್ತೆ ಜಾಸ್ತಿ ಪ್ರೀತಿ ಆಗ್ಬಿಡುತ್ತೆ. ಆದ್ರೆ ಜೋರ್ ಅದಿರಿ ಹೋಗ ಸುಬ್ಬಿ. ಐ ನಾಚಿಕೆ ಹಂಗೆ ತಗೋರಿ ಹತ್ತಿವರ ಕಾಪಿ. ವಾ ಜಯ ತಂದೆ ಚಲೋ ಆಯ್ತು ನೋಡೋ. ಭಾಳ ತಂಡಿ ಎತ್ತಿ ಬಿಟ್ಟಿತ್ತು ಆಗ್ಲಿಂತ ಹಿಂಗ ಕಾಯ್ತಿದ್ದೆ ನೋಡ. ನಾನು ಅಂಗಡಿಗೆ ಹೋಗಿದ್ದಿಲ್ಲೇನ್ರಿ? ಹಾ ಹೇಳಿದ್ಲು ತ್ರಿವೇಣಿ. ಮತ್ತೇನ್ರಿ ಅಜ್ಜಿ ಮೊಮ್ಮಗಳ ಮಾತುಕತೆ ಬಾರಿ ಜೋರ್ ನಡೆದೈತಿ. ಅಜ್ಜಿದ್ ಲವ್ವಿ ಡಬ್ಬಿ ಹೇಳಾತಿದ್ಲ ಬೇವ. ಲವ್ವಿ ಡಬ್ಬಿನ ಅದೇನ್ರಿ ಅತ್ತಿಯವ್ರೆ? ಯವ್ವ ಅದ್ರದೇನ ಚಿಬಿಡಿಯವ ಮಾನ್ಗೆಡಿದೆ. ತ್ರಿವೇಣಿ ಏನ್ಲೇದ? ಅಜ್ಜಿ ಏನ ಸಣ್ಣಕ್ಕಿದ್ದಾಗ ಬಾಳ ಚಂದ ಇದ್ಲಂತ. ಅವ ಎದ್ದು ಚಂದ ನೋಡಿ ಅಜ್ಜ ಕರಗಿ ನೀರಾಗಿ ಮದುವೆ ಮಾಡ್ಕೊಂಡ್ಬಿಟ್ಟಂತೆ. ಯವ್ವ ಬೆವರ್ಷಿ ಅಂತಕಿನ ಹಂಗ ಹೇಳಿದೆ ಇಲ್ಲ ನಿನಗ. ಈಗ ಏನ್ ಬಿಡ ಈಗ ಚಂದ ನೋಡ ಗಟ್ಟ ಮುಟ್ಟ ಹೆಂಗದಾರ ಹಂಗೆ. ಅದು ನಿಜಾನ. ನಾವು ಅಜ್ಜಿ ವಯಸ್ಸು ಬರೋ ಅಷ್ಟಿಗೆ ಹೆಂಗಾಗಿರ್ತೀವಿ ಅನ್ನೋ ಗೊತ್ತಿಲ್ಲ. ಏ ಹುಡುಗಿ ನಿನ್ ಕಾಲೇಜ್ ಟೈಮ್ ಆಗಿಲ್ಲೇನ? ನಿಂತು ಬಿಟ್ಟೆ ಅಲ್ಲ ಇಲ್ಲೇ. ನಾಷ್ಟಾ ಮಾಡಿದ್ದಿಲ್ಲೇ? ನೀವು ಬಂದ್ಮೇಲೆ ನಾಷ್ಟಾ ಮಾಡುವಂತ ಏನು ಮಾಡಿಲ್ಲ ನಾನು. ಹುಚ್ಚುಡುಗಿ ನೀ ಕಾಲೇಜ್ಗೆ ಹೋಗಕ್ಕಲ್ಲೇನೆ? ನೀ ಮಾಡಿ ಹೋಗ್ಬೇಕಿಲ್ಲೇ. ಇನ್ನೂ ಟೈಮ್ ಆಗಿದ್ದಿಲ್ಲಲ್ಲ ಅದಕ್ಕೆ ನಿಮ್ಮ ಎಲ್ಲರ ಜೊತೆ ಕುಂತು ಮಾಡಿದ್ರ ಅಂತ ಮಾಡಿದೆ. ಅಪ್ಪ ಮತ್ತೆ ಅಜ್ಜ ಇಲ್ಲದಾರ. ನಿಮ್ಮ ಅಪ್ಪ ಮತ್ತೆ ನಿಮ್ಮ ಅಜ್ಜ ಹೊಲಕ್ಕೆ ಹೋಗ್ಯಾರ. ಸ್ನೇಹ ಇಲ್ಲದಾಳ ಅಕ್ಕಿ ಎಲ್ಲೋಗ್ಯಾಳ. ಮತ್ತೆ ಅಕ್ಕಿನೂ ಮಾಡಿದ್ಲಿಲ್ಲ. ಅಕ್ಕಿ ಹುಷಾರಿಗೆ ಟೈಮ್ ಆಗಿಲ್ಲ ಅಂತೆ. ಆಕಿ ಇದು ಗೊತ್ತಿಲ್ವ ನಂಗೆ ನೋಡಿಲ್ಲ ಆಕಿ. ಬೇವ್ವ ನಮ್ಮ ಶಾಲೆ ಹೊತ್ತಾಗೈತಿ ನಾಷ್ಟಾ ಹಾಕೊಡ್ ಬಾ. ಎಷ್ಟೊತ್ತಿಗೆ ಕಾಯ್ಬೇಕು ನಿನಗೆ? ಈಗ ಬೆಳಕಾತೆ ನಿನಗೆ ಟೈಮ್ ಆಗಿದೆ ಅಂತ ಹೇಳಿ ಬೆಳಗ್ಗೆ ಎದ್ದು ಜಲ್ದಿ ರೆಡಿ ಆಗಿ ನಾಷ್ಟಾ ಮಾಡಕ್ ಆಗಂಗಿಲ್ಲೇನೆ? ಮತ್ತೆ ನಾನು ನೀರು ಕೊಡ್ಬೇಕು ನಿನಗೆ. ನೀಡ್ಕೊಂಡು ತಿನ್ನಕ್ಕೂ ಆಗಂಗಿಲ್ಲ. ಏ ಎಷ್ಟು ಚಿರ್ತೀವಿ ಬಾ ಹಾಕೊಡ್ ಬಾ ಈಗ. ಯವ್ವ ನನಗೆ ಟಬರ್ ಮಾಡ್ತಾ ಹೊಡಿಕ್ಕಿ. ಅಲ್ಲ ಅಕ್ಕ ನನ್ ಬಿಟ್ಟು ಒಬ್ಬಕ್ಕೆ ನಿನ್ನ ಪಾನಿಪುರಿ ತಿಂದು ಬಂದಿ. ನನಗೂ ತೊಂಬರಕ್ಕಾಗಿಲ್ಲ. ನಿಂಗೆ ಪಾರ್ಸಲ್ ಬಿಟ್ಟು ತಿಂತೀಯಲ್ಲ ಬಾ. ಹೂವ ಆಗಲಿ ನಿಂಗೆ ಗೊತ್ತಾಗ್ಲಿ ನಾ ಪಾನಿಪುರಿ ತಿಂದಿದ್ದು. ಹೆಂಗ ಗೊತ್ತಾಗ್ತಾವ? ನೀ ಎಷ್ಟು ವಯಸ್ಸದಿಯೇ ಬಿಟ್ಟು ತಿಂತೀಯಲ್ಲ. ಮನ್ಯಾಗ ಬಗ್ಗೆ ತಂಗಿದ್ರ ತಗೊಂಡ್ ಹೋಗ್ಬೇಕನ್ನೋದು ಇದು ಇಲ್ಲ ನಿನಗೆ. ನೀವು ಕೊಡೋದು ಸ್ಟಾರ್ಟ್ ಆದ್ರೆ ಮುಗಿಯಂಗಿಲ್ಲ. ತಡಿ ನಾಷ್ಟಾರ ಹಾಕೊಂಡ್ ಬರ್ತೇನೆ. ಇಲ್ಲೇ ಕುಂತ ತಿಂತಾವ ಕಡೆ ಹೋಗ್ಲಿ ಬಿಡ. ಬರ್ತಿರ್ಬೇಕ ತಂದು ಕೊಡೋ ತಗೋ ಮತ್ತೆ ಯಾವಾಗಾರೆ. ತಾನ್ ತಿನ್ನ ಕಷ್ಟ ನೆನಪಿರ್ತೈತಿ. ನಮಗ್ ತರಕಂದ್ರೆ ಮರ್ತೋಗ್ಬಿಡ್ತಾಳ. ಯಾವ ನೆನಪಾಗಿಲ್ ತಗೋರೆ. ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗ ತಿಂದಾಗ ತಂದು ಬರ್ತೀನಂತೆ. ಹೌದು ನಿನಗೆ ಹೆಂಗ್ ಗೊತ್ತದಂತ ಹೇಳೇ ಇಲ್ಲ. ನಿನ್ನೆ ಆಟಾಡಬೇಕಾದ್ರೆ ದೀಪಕ್ ಅವ್ರ ತಮ್ಮ ಹೇಳಿದ. ನೀ ರಾತ್ರಿ ಕೇಳ್ಬೇಕಂದೆ ಮರ್ತೋಗ್ಬಿಟ್ಟೆ ನಾನು. ಸಣ್ಣ ಕೂಸ ನೋಡಿ ಇನ್ನು ಆಟಾಡಕ್ ಇಲ್ಲ. ನಿನಗದೆ ದೊಡ್ಡ ಕತ್ತಿ ಆಗ್ಯಾರ ನೋಡೆ. ಹೋಗೆ ಎಷ್ಟರ ಮೊದಲು ಕಲ್ತೀಯೋ ನಾಯಿ ಅಂತಕ್ಕೆ. ನನ್ನ ನಾಯಿ ಅಂದ್ರೆ ಕತ್ತಿ. ಮುಗುಳಿ ಮುಸುಡಕ್ಕೆ ನನ್ನ ಕತ್ತಿ ಅಂತ. ಮುಸುಡಿ ನೋಡಿ ನಿಂದ ಹೆಂಗೈತಂಗ. ನಾನು ಅದಕ್ಕಿಂತ ಚಂದ ಅದೇನಿ. ನಿನ್ ನೋಡಿ ಹೆಂಗದೆ ಹಂಗ ಕತ್ತಿಗತೆ. ಸ್ನೇಹಿ ಬಾಳ ಮಾತಾಡತ್ತಿ. ನೀ ನೋಡ ಮತ್ತೆ ತಗೊಂಡು ಇಕ್ಕಿಸ್ಬಿಡ್ತೀನಿ. ನೀ ಇಕ್ಕಿಸೋ ಮಟ ನಾನು ಕಡ್ಲಿಕಾಯಿ ತಿಂತಿರ್ತೀನಿ. ನಾನು ತಗೊಂಡು ಏನಾರ ಹಾಕಕ್ಕೆ ನೆತ್ತಿ ಮೇಲೆ. ಏ ಸುಮ್ನಿರ್ರೆ ಸ್ಟಾರ್ಟ್ ಆತ ನಿಮ್ದು ಬೆಳಗ್ಗೆನೆ. ಹೇಳ್ಬೇಕಿಗೆ ದೊಡ್ಡ ಸಣ್ಣ ಮರ್ಯಾದಿನ ಇಲ್ಲ. ಹೆಂಗ್ ಮಾತಾಡ್ತಾವ ನಂಗೆ? ನಿನಗ ನಾನು ಮರ್ಯಾದಿ ಅಕ್ಕ ಅನ್ನೋದು ದೊಡ್ಡ ಮಾತು. ನಾನು ಹೋಗ ಪಾನಿಪುರಿ ತಂದು ಕೊಟ್ಟ ಕೇಳಿ ನಿನಗ. ಆತೆ ನಿಮ್ದು ಕಾಲೇಜ್ ಜಗಳ ಆಗಿದ್ರೆ ನಾಷ್ಟ ಮಾಡಿ ಬರ್ರಿ. ಹೋಗಿಲ್ಲನೆ ಶಾಲೆಗೆ ಕಾಲೇಜ್ಗೆ? ಹಿಂಗ ಜಗಳ ಹಾಕೊಂಡು ಕುಂದಿರ್ತೀರೋ ನೋಡಿ. ಬೆವಾನಿಕೆ ನಂಗೆ ಪಾನಿಪುರಿ ತಂದು ಕೊಡಂಗಿಲ್ಲ ಅಂತ. ಯವ್ವ ಸ್ಟಾರ್ಟ್ ಮಾಡಿದ್ ನೋಡಿಕಿ ಬೆಳಗ್ಗೆ ಅಳಾಕತ್ತೆ ದರಿದ್ರ ಹಚ್ಕೊಂಡೆ. ಹೋಗ ಬರ ನನಗ ವೈದ್ಯ ಆಕಿಗೆ ಹೇಳಿ ನಂಗೆ ಪಾನಿಪುರಿ ತಂದು ಕೊಡು ಅಂತ ಹೇಳಿ. ತ್ರಿವೇಣಿ ಆಕಿ ಜೊತೆ ಸೇರ್ಕೊಂಡು ನೀನು ಸಣ್ಣ ಕೀತೆ ಆಡ್ತೀಯಲ್ಲ. ಏನಂತ ತಂದು ಕೊಟ್ಟು ಬಿಡ ಕಡೆ ಸುಮ್ಮನೆ. ಚಂದ ಕೇಳೋ ನಾನು ತಂದು ಕೊಡ್ತೀನಿ ಬೇ. ಆಕಿ ದೊಡ್ಡ ಮಾತಾಡ್ತಾಳ ಹಂಗ ಬಯಕ ಬರ್ತಾಳೆ ನನಗ. ಮತ್ತೆ ನಾನು ತಂದು ಕೊಡ್ಲಿಕ್ಕಿಗೆ ಯಾವ ದೊಡ್ಡಕ್ಕಾಗಿ ಸಂಭಾಳಿಸ್ಕೊಂಡು ಹೋಗ್ಬೇಕು ನೀನ ಆ ಕಡೆ. ದೊಡ್ಡರಾಗಿ ಹುಟ್ಟದೊಂದು ದೊಡ್ಡ ತಪ್ಪು ನೋಡು. ಎಲ್ಲದಕ್ಕೂ ನಾವ ಅನ್ಸಲ್ಸ್ಕೊಂಡು ಹೋಗ್ಬೇಕು. ಯಾವ ಸಿಟ್ಟಾಗ್ಬೇಡ ಬಿಡ. ಏನ್ ಹೇಳೋದಿಲ್ಲ ಸರ್ ನಡ್ರಿ ನಾಷ್ಟ ಮಾಡಿ ಹೋಗು. ನೀ ಕಾಲೇಜ್ಗೆ ಹೋಗು, ನೀ ಶಾಲೆಗೆ ಹೋಗು. ಮನೆಯಾಗಿದ್ರೆ ಬಳಿ ಇದ್ದ ನಿಮ್ದು. ಅತ್ತಿಯವರ ನಿಮ್ ತೊಂಬರ್ಲೇನ್ರಿ ನಾಷ್ಟ? ಬ್ಯಾಡ್ ತಗೋ ಆಮೇಲೆ ಮಾಡ್ತೀನಿ. ನಿಮ್ಮ ಮಾವ ಮತ್ತೆ ನಿನ್ನ ಗಂಡ ಬಂದಾಗ ಸ್ವಲ್ಪ ತಲೆ ಒಳಗೆ ಹೋಗಿ ಟಿವಿ ನೋಡ್ತೀನಿ ನಾನು. ಅವ್ರು ಬಂದಾಗ ಹೇಳಂಗ. ಸರಿ ತಗೋರಿ. ಒಬ್ಬರ ಮುಖ ಒಬ್ಬರನ್ನ ಹೋಗಿ ಕುಂತ್ರಲ್ಲ ತಿನ್ರಿ. ಯಾವಾಗ ನೋಡಿದ್ರೆ ಒಂದು ಉಪ್ಪಿಟ್ಟು ತಂದು ಕೊಟ್ಟು ಬಿಡ್ತಾಳ ಹಂಗ ಬೆಳಗ್ಗೆ. ಮುಚ್ಕೊಂಡು ತಿಂದು ಎದ್ದು ಹೋಗ. ಮಾಡಕ್ಕಾಗಲ್ಲ ಅಂದ್ರೆ ಜಾಸ್ತಿ ಮಾತಾಡಬಾರ್ದು. ಯಾವಾಗ ಗೊತ್ತೈತೆ ತಗೋರೆ. ತ್ರಿವೇಣಿ ಟೈಮ್ ಆಗತೈತಿ. ಜಲ್ದಿ ಬಾರವ್ವ. ನಿನ್ನ ಕರೆಕ್ಟ್ ಡೈಲಿ ನಾನು ಬರ್ಬೇಕು ನೋಡ. ಅಯ್ಯೋ ದೀಪ ಬಂದ್ಲೇನ. ನಾ ಹೋಗ್ತೀನಿ ಬೇ. ತಗೋ ಸಾಕು ನನಗೆ. ಅಲ್ಲ ಪೂರ್ತಿ ತಿನ್ನದೆ ಇಲ್ಲ ಬೇ. ಮತ್ತೆ ಟೈಮ್ ಆಗೈತಿ ಬಸ್ ಬರ್ತೈತಿ. ಈಗ ಹೋಗ್ತೀನಿ ನಾನು. ಮತ್ತೆ ಅಕ್ಕಿ ಚಿರ್ಕೊಂಡಿರ್ತಾವ ಇಲ್ಲ ಅಂದ್ರೆ ಪಾಪ ಡೈಲಿ ಅಕ್ಕಿ ನಮ್ಮ ಮನೆಗೆ ಬರ್ತಾಳ. ನಾನು ಯಾವತ್ತೂ ಹೋಗೇ ಇಲ್ಲ ಅವ್ರ ಮನೆ ಕಡೆ. ಬೆಳಗ್ಗೆನೆ ಎದ್ದು ಎಲ್ಲ ಜಲ್ದಿ ಕೆಲಸ ಮುಗಿಸ್ಕೊಂಡು ತಿಂದು ಹೋದ್ರೆ ಟೈಮ್ ಉಳಿತೈತಿ. ಎಲ್ಲ 3 ತಾಸು ಮಾಡಿದ್ರೆ ಎಲ್ಲ ಉಳಿಬೇಕು ಮತ್ತೆ ಟೈಮ್. ಆ ಪಾಪ
ಹುಡುಗಿ ನೋಡಿ ಎಲ್ಲ ಮುಗಿಸ್ಕೊಂಡು ಹೆಂಗ್ ಬರ್ತೈತಿ. ಯವ್ವ ನಿನ್ ಲೆಕ್ಚರ್ ಕೇಳಕ್ ನಂಗೆ ಟೈಮ್ ಇಲ್ಲ, ನಾನು ಹೋಗ್ತೀನಿ ತಗೋ ಬರ್ತೀನಿ ಈಗ. ಸರಿ ತಗೋ, ಹುಷಾರ್ ನೋಡ. ಎಷ್ಟೊತ್ತು ಮಾಡ್ತಾಳ ವೈಕಿ ಬರಾಕ? ಡೈಲಿ ನಾನೇ ಬರ್ಬೇಕು ಕರೆಯಕ್ಕ. ಯವ್ವ ಮೇಡಮ್ ಫುಲ್ ಗರಮ ಗೆಳವ, ಬೈಸ್ಕೊ ಅಂದ್ರೆ ಗ್ಯಾರಂಟಿ ಇವತ್ತು. ಹಾಯ್ ದೀಪಾ, ಗುಡ್ ಮಾರ್ನಿಂಗ್. ಈಗ ಬರಕತ್ತನ ಸುದ್ದಿಗೆ, ಡೈಲಿ ನಾನೇ ಬರ್ಬೇಕು ಕರೆಯಕ್ಕ. ಒಂದಾರ ಬಂದಿ ಎಣ್ಣೆ ನಿನ್ನ ಜಲ್ದಿ ರೆಡಿ ಆಗಿ ನಮ್ಮ ಮನೆಗೆ. ಯಾವಾಗಲೂ ನಾನೇ ಬರ್ಬೇಕಾ? ಇನ್ಮ್ಯಾಗ ಬಿಟ್ಟು ಹೋಗ್ತೀನಿ ನಾನು. ಓ ಸಾರಿ ಸಾರಿ ಸಾರಿ, ನನ್ನ ಮುದ್ದಿನ ಫ್ರೆಂಡ್ ಅಲ್ಲೇ, ಅಷ್ಟು ಸಂಭಾಳಿಸ್ಕೊಳ್ಳಿ ನಾನು. ಹೆಂಗ ಸಿಟ್ಟು ಮಾಡ್ಕೋಬೇಡ. ನಾಳೆ ನೋಡ್ಬೇಕಾದ್ರೆ ನಾನೇ ಫಸ್ಟ್ ರೆಡಿಯಾಗಿ ನಿಮ್ಮ ಮನೆ ಕಡೆ ಬರ್ತೀನಿ ಕರೆಯಕ್ಕ. ಹಾಯ್ ಕಂಡೇನ್ ಬಾ, ಎಷ್ಟು ಸಲ ಬಂದಿ ಅಂತೇಳಿ. ಬಾ ಹೋಗೋಣ ಬಾ, ಬಸ್ ಬರೋ ಹೊತ್ತಾತ್. ಬಾ ಗೊತ್ತೈತ್ ನನಗೂ. ಜೀವದ ಗೆಳತಿ ಕೋಪ ಮಾಡ್ಕೋಬೇಡ. ಬಾ ಬಾ, ಹಿಂಗೆ ರಮ್ಸೋ ಗೊತ್ತೈತ್ ನಿಂಗೆ. ನಡಿ ಹೋಗೋಣ. ಯಾಹೂ, ಇವತ್ತು ಕ್ಲಾಸ್ ಇಲ್ಲ, ಲೆಕ್ಚರ್ಸ್ ಯಾರು ಬಂದಿಲ್ಲ. ಸಣ್ಣಕ್ಕಾಗಿ ಏನ್ಲೆ ಬೆಂಚ್ ಮ್ಯಾಗ ನಿಂತ ಹಾರಾಡಕ. ಲೆಕ್ಚರ್ಸ್ ಯಾರು ನೋಡ್ರೆ ಹೆಂಗ್ ಬೈತಾರಲ್ಲ. ಲೆಕ್ಚರ್ಸ್ ನೋಡಕ್ಕೆ ಬಂದಿದ್ರಲ್ಲ. ಲೆಕ್ಚರ್ಸ್ ಯಾರು ಬಂದೇ ಇಲ್ಲ ದೀಪಾ? ಇಲ್ಲ, ಯಾರು ಬಂದಿಲ್ಲ. ಯಾಕ ಏನು? ಇವತ್ತು ಇಂಪಾರ್ಟೆಂಟ್ ಕ್ಲಾಸ್ ಇತ್ತು. ಮೊದ್ಲು ಕೆಳಗ್ ಬಾಲೆ, ಯಾರು ನೋಡ್ತಿದ್ದಾರೆ ಸುಮ್ಮನೆ ಕೆಳಗ್ ನಿಂದ್ರೆ. ಹ್ಞೂ ತಗೋರವ್ವ, ನೀನಂತ ನಮ್ಮ ಅಕ್ಕ ಆಡ್ದಂಗೆ ಆಡ್ತೀನಿ ನೋಡು. ಪ್ಯೂನ್ ಅಂಕಲ್ ಬಂದ ತಡ್ರಿ ಹೇಳ್ತಾರ ಅವ್ರ. ನೋಡ್ರಪ್ಪ, ಇವತ್ತು ಮೀಟಿಂಗ್ ಇರೋ ಕಾರಣ ಯಾವ ಲೆಕ್ಚರ್ಸ್ ಬರಂಗಿಲ್ಲ ಅಂತ ಕ್ಲಾಸಿಗೆ. ನಿಮ್ದು ಏನೇನೈತಿ ಎಲ್ಲ ರಿವಿಷನ್ ಮಾಡ್ಕೋಬೇಕಂತ ನೋಡ್ರಿ. ಸಿಲೆಬಸ್ ಯಾರು ಕೂಡ ಸೌಂಡ್ ಮಾಡಬಾರ್ದಂತ, ನಿಮ್ಮಷ್ಟಕ್ಕೆ ನೀವು ಓದ್ಕೊಂಡು ಕುಂದಿರ್ಬೇಕಂತ ನೋಡ್ರಿ. ಸರಿ ತಗೋರಿ ಅಂಕಲ್. ಅದ್ರ ಬದಲು ಸುಟ್ಟಿಯಾರ ಕೊಡಬಾರ್ದ, ಮನಿಗಾರ ಹೋಗ್ತಿದ್ವಿ ಅಲ್ಲ. ಇಲ್ಲ ಕ್ಯಾಂಪಸ್ಗೆ ಹೋಗಿ ಓದ್ಕೊಂಡು ಕುಂದ್ರ ಬರ್ರಿ ಅಲ್ಲಿ ಗ್ರೂಪ್ ಒಳಗೆ ಕುಂತ್ಕೊಂಡು. ಇವ 3 ಹೊತ್ತು ಓದೋದು ಕೆಲಸ ಇವ್ರಿಗಂತರು. ನಡಲೆ ಕಾಲೇಜ್ ಕ್ಯಾಂಪಸ್ ಹೋಗ್ಕೊಂತ ರಿವಿಷನ್ ಮಾಡೋಣ ಅಂತ. ಹಾ ಸರಿ ತಗೋ ತ್ರಿವೇಣಿ, ಬಾ ಹಂಗ ಮಾಡೋಣ ಅಂತ. ತ್ರಿವೇಣಿ, ಈ ಲೆಕ್ಕನ ಗೊತ್ತಾಗ್ಲಿಲ್ಲ ನನಗೆ ನಿನ್ನೆ. ಯಾವ ತೋರ್ಸ? ಇದಲ್ಲಪ್ಪ ನೀನೇ ಕೊಟ್ಟಿದ್ರಲ್ಲ ಅದು. ಅದೇ ಭಾಳ ಈಸಿ ಐತಿ ನೋಡೋದು. ನಾ ಮಾಡೇ ನೋಡಿಲ್ಲ ನಿಂಗೆ ನೋಡಿದ್ರೆ ಗೊತ್ತಾಗ್ತೈತಿ. ಹಾಯ್ ಹೌದಲ್ಲ, ನೀನು ಎಷ್ಟು ತಲೆ ಕೆಡಿಸ್ಕೊಂಡೆ ನಾನು ಇದನ್ನ ಮಾಡಕ್ಕೆ. ಮತ್ತೇನ್ಲೇ ಮಚ್ಚ, ಏನ್ ಮಾಡೋಣ ಈಗ? ಬುಕ್ ತೆಗಿ, ಸಿಲೆಬಸ್ ರಿವಿಷನ್ ಮಾಡೋಣ ಅಂತ. ಲೇ ಮನ್ಯಾಗ ಹೋದ್ಮೇಲೂ ನಮ್ಮ ಮಮ್ಮಿ ಪಪ್ಪ ಅದನ್ನ ಮಾಡಕ್ ಹಚ್ತಾರೆ. ಈಗೇನ್ ಮಾಡೋಣ ಅದನ್ನ ಹೇಳ. ಅದು ಮನೆಗೆ ಹೋದ್ಮೇಲೆ ಮಾಡೋದು ಐತಿ. ತಡಿಲೆಪ್ಪ, ನಿನ್ನ ಸಿಲೆಬಸ್ ನಂಗೆ ಕರೆಕ್ಟ್ ಹಂಗೆ ಅರ್ಥ ಆಗಿಲ್ಲ, ಸ್ವಲ್ಪ ನೋಡ್ಕೊಂಡು ಅಂತ ತಡಿದನ. ಸರಿ ತಗೋರಿ, ಫಸ್ಟ್ ನಿಮ್ ಮುಗಿಸ್ಕೋರಿ, ಆಮೇಲೆ ನೋಡೋಣ ಅಂತ ಎಲ್ಲಿ ಹೋಗೋದಂತ. ರಾಮ್ ಸ್ವಲ್ಪ ನೋಡೋ, ಇದು ನಿನ್ನೆ ನಂಗೆ ಅರ್ಥ ಆಗಿಲ್ಲ ಇದು. ಓ ಇದೆ ಕೂಲೆ ಸ್ವಲ್ಪ ಹೇಳ್ಕೊಂಡು ನಂಗೆ ಅರ್ಥನ ಆಗಿಲ್ಲ ಇದು. ಇಷ್ಟ ನೋಡು, ಥ್ಯಾಂಕ್ಸ್ ಲಿಪ್ಪ. ಆ ಲೆಕ್ಚರ್ ಹೇಳಿದ ಅರ್ಥನ ಆಗಂಗಿಲ್ಲಪ್ಪ. ಅದು ನೀ ತಿಳಿಸಿ ಹೇಳಿದಾಗ ಅರ್ಥ ಆಗ್ತೈತಿ. ಅವನು ಮುದುಗುಬ್ಬಿ ನೆಟ್ಟಿಗೆ ಹೇಳಂಗೆ ಇಲ್ಲ. ಅವರು ಭಾಳ ಸ್ಪೀಡ್ ಹೇಳ್ತಾರಲಿಪ್ಪ. ಕೆಲವೊಂದ್ಸಲ ನನಗೂ ಅರ್ಥ ಆಗಂಗಿಲ್ಲ ಅದು. ಅದಕ್ಕೆ ನಾ ಏನು ಮಾಡ್ತೀನಿ, ನೋಟ್ ಮಾಡಿ ಇಟ್ಕೊಂಡಿರ್ತೀನಿ, ಮನೆಗೆ ಹೋಗಿ ರಿವಿಷನ್ ಮಾಡ್ತೀನಿ. ನಾನು ನೋಟ್ ಮಾಡಿ ಇಟ್ಕೊಂಡಿರ್ತೀನಿಲೇ, ಬಟ್ ಅವ್ನು ಹೇಳಿದ ಅರ್ಥನ ಆಗಂಗಿಲ್ಲ. ಸಾಕಾಗ್ಬಿಟ್ಟೈತವ ಇವನ್ ಸಂಬಂಧ. ಲೆಕ್ಚರ್ ಯಾವಾಗ ಚೇಂಜ್ ಮಾಡ್ತಾರೇನು? ಹೋಗ್ಲಿ ಬಿಡ್ಲಿಪ್ಪ, ನಮಗೆ ಎಷ್ಟು ಅರ್ಥ ಆಗ್ತದೆ ಅಷ್ಟು ಅರ್ಥ ಮಾಡ್ಕೊಂಡು ನಾವೇ ರಿವಿಷನ್ ಮಾಡ್ಕೋಬೇಕು. ಇವ್ರು ಯಾವಾಗ ಚೇಂಜ್ ಮಾಡ್ತಾರೆ? ನಮ್ಮ ಸೂರಜ್ಗೆ ನೋಡಪ್ಪ ಎಲ್ಲ ಅರ್ಥ ಆಗ್ತೈತಿ, ಏನೋ ಟೆನ್ಷನ್ ಇಲ್ಲ, ಆರಾಮದ ನೋಡವ. ನೋಡಪ್ಪ, ನಾನು ಜಾಸ್ತಿ ಟೆನ್ಷನ್ ತೊಗೊಳಕ್ ಹೋಗಂಗಿಲ್ಲ. ಅವ್ರು ಪಾಠ ಮಾಡೋಬೇಕಾದ್ರೆ ನಾನು ಲಕ್ಷ್ಯ ಕೊಟ್ಟು ಕೇಳ್ತೇನೆ. ಅದನ್ನ ತಲೆಯಾಗ ಉಳಿದು ಬಿಡ್ತೈತಿ. ಮತ್ತು ನಾ ರಿವಿಷನ್ ಮಾಡ್ಬೇಕಂತ ಇರೋದೇ ಇಲ್ಲ. ಅವ್ನು ಪಾಠ ಮಾಡೋದು ನಿಂಗೆ ಅರ್ಥ ಆಗ್ತೈತಾ ಅಲ್ಲೇ? ಹ್ಞೂ, ನಂಗೆ ಅರ್ಥ ಆಗ್ತಿತ್ತಪ್ಪ ಅವ್ನು ಮಾಡೋದು. ಏನೇನೋಪ್ಪ, ನಮ್ಗಂತೂ ಅರ್ಥ ಆಗಂಗಿಲ್ಲ ಅವನು ಹೇಳೋದು. ದೀಪಾ, ಕಾಲೇಜ್ ಮುಗಿದ್ಮ್ಯಾಗ ಏನು ಮಾಡ್ಬೇಕಂತ ಮಾಡಿಲೆ? ಜಾಬ್ ಮಾಡೋ ಇಂಟ್ರೆಸ್ಟ್ ಇದ್ರೆ ಜಾಬ್ ಮಾಡ್ತೀನಿ, ಇಲ್ಲ ಅಂದ್ರೆ ನಮ್ಮ ಮಮ್ಮಿ ಪಪ್ಪ ಎಲ್ಲಿ ತೋರಿಸ್ತಾರಲ್ಲ ಮದುವೆ ಮಾಡ್ಕೊಂಡು ಸುಮ್ಮನೆ ಹೋಗ್ತೇನೆ. ಹೆಣ್ಮಕ್ಳದ್ದು ಚಲೋ ನೋಡ್ಲಿ, ಜಾಬ್ ಮಾಡೋ ಇಂಟ್ರೆಸ್ಟ್ ಇದ್ರೆ ಅಷ್ಟೇ ಮಾಡೋದು, ಇಲ್ಲ ಅಂದ್ರೆ ಮದುವೆ ಮಾಡ್ಕೊಂಡು ಸುಮ್ಮನೆ ಹೋಗೋದು. ಅದು ನಮ್ಮ ಹುಡುಗರ್ದು ಹಂಗಲ್ಲ. ಇಂಟ್ರೆಸ್ಟ್ ಇರಲಿ ಇಲ್ಲದೆ ಇರಲಿ ಜಾಬ್ ಮಾಡಕ ಬೇಕು, ನಾವು ದುಡ್ಯಾಕ ಬೇಕು. ಹೌದಪ್ಪ, ಮತ್ತು ನಾ ಸಂಸಾರ ನಡೆಸೋರು ನಾವಲ್ಲ. ಹಂಗೆ ನೋಡಿದ್ರೆ ಹುಡುಗರಿಗಿಂತ ಹುಡುಗಿಯರ ಜಾಸ್ತಿ ಕಷ್ಟಪಡೋದು. ಕೆಲವು ಜನ ಹೊರಗೂ ದುಡಿತಾರೆ, ಮತ್ತು ಮನೆಗೆ ಬಂದು ಮನ್ಯಾಗೂ ದುಡಿತಾರೆ. ಹೊರಗೇನ ದುಡಿಯೋದು ಓಕೆ, ಒಳಗೇನು ದುಡಿಯೋದು? ಕಸ ಗುಡಿಸೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಅಡಿಗೆ ಮಾಡೋದು, ಇದನ್ನೆಲ್ಲ ಯಾರು ಮಾಡ್ತಾರಪ್ಪ? ಅದೆಲ್ಲ ಕಾಮನ್ ಅಲ್ಲ ಹುಡುಗಿಯರ್ಗ. ಅದ ಒಂದಿನ ನೀವು ಬಂದ್ ಮಾಡಿ ನೋಡ್ರಿ, ಗೊತ್ತಾಗ್ತೈತಿ ಕಾಮನ್ ಹೆಂಗ ಅಂತೇಳಿ. ಹೌದಲ್ಲ, ಅದು ನಿಜ. ಹೊರಗೆ ದುಡಿಯೋದಕ್ಕಿಂತ ಮನ್ಯಾಗಿದ್ದು ದುಡಿತಾರಲ್ಲ ನಮ್ಮ ತಾಯಿಗಳು, ಅದೇ ದೊಡ್ಡ ಕೆಲಸ. ಎಷ್ಟು ಕೆಲಸ ಮಾಡ್ತಾರವ್ರ. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ನೆಲ ಒರೆಸೋದು, ಕಸ ಗುಡಿಸೋದು, ಅಡುಗೆ ಮಾಡೋದು, ಮತ್ತು ಮನೆ ಸ್ವಚ್ಛ ಮಾಡೋದು, ಧೂಳ ಹೊಡ್ಕೊಳೋದು, ಮತ್ತು ಎಲ್ಲರಿಗೂ ಎಬ್ಬಿಸಿ ನಾಷ್ಟ ಕೊಟ್ಟು ಮತ್ತು ಅವ್ರಿಗೆ ಬಾಕ್ಸ್ ಕೊಟ್ಟು ಕಳಿಸಿ. ಅಯ್ಯೋ ದೇವ, ಭಾಳ ಕೆಲಸ ಇರ್ತಾವೆ. ಆದರೂ ಒಂದಿನ ಅವ್ರು ಸಾಕಾಗೈತೆ ಅಂತ ಕುಂತಿಲ್ಲ, ಮತ್ತು ಅದಕ್ಕೆ ತಕ್ಕಂತೆ ಅವ್ರ ಪಗಾರನೂ ಕೇಳಂಗಿಲ್ಲ. ಹೌದು, ಅವ್ರು ಸಾಕಾಗೈತೆ ಅಂತ ಕುಂತ್ರೆ ನಮ್ಮ ಕೆಲಸ ಆಗ್ಬೇಕಲ್ಲ. ನಮಗೋಸ್ಕರ ಕಷ್ಟಪಡೋ ಜೀವಿ ಅಂತಂದ್ರೆ ಅದು ತಂದೆ ತಾಯಿ ಅಷ್ಟ. ಹೌದು ಪ್ರೀತಿ, ನಿಂಗೆ ಹೆಂಗಿರ್ಬೇಕು ನಿಮ್ಮ ಮದುವೆ ಆಗೋ ಹುಡುಗ? ಹಿಂಗಿರ್ಬೇಕಂತ ಏನಿಲ್ಲ. ನಂಗೆ ಚೋದಂಗೆ ನೋಡ್ಕೋಬೇಕು, ನಾ ಕೇಳೋದೆಲ್ಲ ಕೊಡಿಸ್ಬೇಕು, ನಾ ಹೇಳಿದಕ್ಕೆಲ್ಲ ಹೂ ಮಾಡ್ಬೇಕು ಅಷ್ಟ. ಹೋ ಓಕೆ, ಹಂಗ ಸುಮ್ಮನೆ ಕೇಳ್ಬೇಕು ಅನಿಸ್ತಾ ಕೇಳಿದೆ. ದೀಪಿ, ನಿನಗೆ ನಿನ್ನ ಹುಡುಗ ಹೆಂಗಿರ್ಬೇಕು? ನಿನ್ನಂತ ಮೊದ್ಲಿರ್ಬಾರ್ದು. ನನ್ನಂಗಿರ್ಬಾರ್ದು ಅಂದ್ರೆ ಮತ್ತೆ ಹೆಂಗಿರ್ಬೇಕು ನಿನಗೆ? ಫುಲ್ ಹೈಟ್ ಇರ್ಬೇಕು, ನೋಡಕ್ ಚಂದ ಹೀರೋ ಗತೆ ಇರ್ಬೇಕು, ನನ್ ಚಲೋತ ನೋಡ್ಕೋಬೇಕು. ನೀನಂತ ಗೂಬಿ ಮುಸುಡಿಗೆ ನನ್ನಂತವನು ಸಿಗೋದು ಹೆಚ್ಚಲೇ. ಮಂಗೇನಂತ ನಾ ಎಲ್ಲ ಗೂಬಿ ಗತಿದ್ದೀನೋ ನೀನೇ ನೋಡೋದು. ಎಲ್ಲರೂ ಹೇಳಿದ್ರು. ತ್ರಿವೇಣಿ, ನೀ ಹೇಳ, ನಿನಗೆ ಹೆಂಗಿರ್ಬೇಕು? ನಾನೇನು ಯೋಚನೆ ಮಾಡಿಲ್ಲ, ಬಟ್ ನೋಡಕ್ಕೆ ಹೆಂಗಿದ್ರು ನಡೀತೈತಿ. ನಮ್ಮ ಮಮ್ಮಿ ಪಪ್ಪನ ಅವ್ರ ಮಮ್ಮಿ ಪಪ್ಪ ಗತೆ ಟ್ರೀಟ್ ಮಾಡ್ಬೇಕು. ಇಬ್ಬರ ನಡುವೆ ಏನೋ ಮುಚ್ಚುಮರಿ ಇರಬಾರ್ದು. ಮತ್ತೆ ನನಗೂ ನನ್ನ ಮನೆಯವ್ರಿಗೂ ಪ್ರೀತಿಯಿಂದ ನೋಡ್ಕೊಂಡ್ರೆ ಸಾಕು.
ವಾವ್ ನೈಸ್ ಥಾಟ್ ಲೇ ತ್ರಿವೇಣಿ. ಥ್ಯಾಂಕ್ ಯು. ಹಂಗಿರ್ಬೇಕೇನು? ಮತ್ತೆ ನಿಮ್ಗೆ ಹೆಂಗಿರ್ಬೇಕು ಹುಡುಗಿಯಾರ 3 ಜನಕ್ಕೆ? ನಮ್ಗೆ ಹಂಗೆ ಆಸೆ ಇಲ್ಲಪ್ಪ, ಹೆಂಗಿದ್ರು ನಡೀತಿದ್. ಒಟ್ನಲ್ಲಿ ಹುಡುಗಿ ಆಗಿದ್ರೆ ಸಾಕು. ಮತ್ತೆ ಹುಡುಗಿ ಆಗ್ಲಾರ್ದ ಮತ್ತೆ ಹೆಂಗಿರ್ತಾಳ? ಹಂಗ ಹೇಳ್ದಪ್ಪ. ಇಲ್ಲಿ ಕುಂತು ಬೇಜಾರು ಬರತ್ತೋಪ್ಪ, ಎಲ್ಲಾರು ಹೋಗೋಣ ಬರ್ರಿ ಆ ಕಡೆ. ಹೆಂಗಿದ್ರು ಕ್ಲಾಸ್ ಇಲ್ಲ, ರಿವಿಷನು ಆತ. ಸುಮ್ಮನೆ ನಮ್ಮ ಮನೆಗೆ ಹೋಗೋಮೇನ್ರಿ? ನಮ್ಮ ಮನೆ ತೋರಿಸ್ಕೊಂಡ್ ಬರ್ತೀನಿ ಅಂತ ನಿಮ್ಗೆಲ್ಲರಿಗೂ. ಇಲ್ಲೇ ಹತ್ತದೊಳಗ ಐತ್ ನಮ್ಮ ಮನೆ ನೋಡ್ಕೊಂಡು ಹೋಗಂತ್ರಿ. ಸರಿ ತಗೋಲೆ, ನಿಮ್ಮ ಮನೆಗೆ ಅದ್ರ ನಂತರ ಮೊದಲು ಬರ್ತೀನಪ್ಪ. ನಿಮ್ಮ ಮನೆ ನಂಗೆ ಭಾಳ ಇಷ್ಟ. ಹಂಗ ಮಾಡೋಣ ತಗೋ. ತ್ರಿವೇಣಿ, ದೀಪಾ ಮತ್ತು ಪ್ರೀತಿ ನೀವು ಬರ್ರಿ. ಏ ಬೇಡಪ್ಪ, ನಾವ್ ಯಾಕೆ ಸುಮ್ಮನೆ, ನೀವು ಅಷ್ಟೇ ಹೋಗ್ರಿ. ಯಾಕ ನಮ್ಮ ಮನೆಗೆ ಬರಂಗಿಲ್ಲ ನೀನು? ತ್ರಿವೇಣಿ ಬಾಲಿ ನೋಡ್ಕೊಂಡ್ ಬರೋಣ ಅವ್ರ ಮನೆ ಹೆಂಗೈತೆ ಅಂತೇಳಿ. ನಾವಲ್ಲಪ್ಪ, ಬೇಕಾದ್ರೆ ನೀವು ಹೋಗಿ ಬರ್ರಿ. ಯಾಕ? ಅಲ್ಲ ಹಂಗ ಒಮ್ಮಿಂದ ಮಕ್ಳು ಮನೆಗೆ ಹೋಗೋದು ಸರಿ ಅನ್ಸಂಗಿಲ್ಲ ಅಲ್ಲ, ಅದಕ್ಕೆ. ತ್ರಿವೇಣಿ ಹಂಗೆ ಅನ್ಕೋಬೇಡ, ನಮ್ಮ ಮಮ್ಮಿ ಫುಲ್ ಫ್ರೆಂಡ್ಲಿ ಅದಾರ. ನೀನು ಯೋಚನೆ ಮಾಡಬೇಡ, ಬಾ ಹೋಗಿ ಬರೋಣ ಅಂತ. ಬಾಲೆ ತ್ರಿವೇಣಿ ನೋಡ್ಕೊಂಡ್ ಬರೋಣ ಅಂತ. ಹೌದಾ, ಸರಿ ತಗೋರಿ, ನಟಿ ಹೋಗಿ ಬರೋಣ. ಮತ್ತೆ ಬರೋಣ ನಾವೇನ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಫ್ರೆಂಡ್ ವಾಟ್ಸಪ್ ಗ್ರೂಪಿಗೆ ನಮ್ಮ ವಿಡಿಯೋನ ಶೇರ್ ಮಾಡ್ರಿ. ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ, ವಿಡಿಯೋ ನೋಡಕ್ಕೆ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.